ಮತ್ತು ಹಂಸಲೇಖ ಸರ್ ನಮ್ಮ ಇಬ್ಬರು ಪರಮಗುರುಗಳು. ಇವರ ಸಿನಿಮಾನ ಸಾಹಿತ್ಯನ ನೋಡಿ ನಾವೆಲ್ಲ ಬೆಳೆದವರು. ನಮಗೊಂದು ಸೌಭಾಗ್ಯ, ಈ ಇಬ್ಬರು ದಿಗ್ಗಜರನ್ನ ಸೇರಿಸಿ ಕ್ರೇಜಿ ಬ್ರಹ್ಮ ಅಂತೇಳಿ ಒಂದು ಕಾರ್ಯಕ್ರಮ ರೂಪಿಸಿದ್ವಿ. ಬಹುಶಃ ಮನೆ ಮಂದಿ ಆಗಿದೆ ಆಗಲೇ. ಈ ಕಾರ್ಯಕ್ರಮ ಮೇ 30ನೇ ತಾರೀಕು ನಡೀತಾ ಇದ್ರು ಕೂಡ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಬೇಕು, ಕಾರ್ಯಕ್ರಮ ಬಂದು ನೋಡಬೇಕು. ಏನು 90ರ ದಶಕದಲ್ಲಿ ಈ ಜೋಡಿ ಏನು ಮೋಡಿ ಮಾಡಿತ್ತು, ಆ ಮೋಡಿನ ಕಣ್ತುಂಬಿಸ್ಕೋಬೇಕು ಅಂತೇಳಿ ನಾಡಿನ ಸಾಕಷ್ಟು ಭಾಗಗಳಿಂದ ಈಗಾಗಲೇ ನಮಗೆ ಕರೆಗಳ ಸುರಿಮಳೆನೇ ಬರ್ತಾ ಇದೆ. ಟಿಕೆಟ್ಸ್ ಎಲ್ಲಿ ಸಿಗುತ್ತೆ, ಮತ್ತು ಹೆಂಗೆ ಬರ್ಬೇಕು, ನಾವು ಪಾರ್ಕಿಂಗ್ ಇರುತ್ತಾ ಅಂಥೇಳಿ. ಆಮೇಲೆ ಸಾಕಷ್ಟು ಜನಕ್ಕೆ ಈಗ ಒಂದು ಅನುಮಾನ ಕೂಡ ಕಾಡ್ತಾ ಇತ್ತು, ಏನಂತ ಹೇಳಿದ್ರೆ ಮಳೆ ಬರುತ್ತೆ, ಮಳೆ ಬಂದರೆ ಹೇಗೆ ಮಾಡೋದು ಅಂಥೇಳಿ. ಸೊ ಈಗ ಇಡೀ ಸ್ಟ್ರಕ್ಚರು ಅಂದರೆ 8,000 ಜನಕ್ಕೆ ಕೂತ್ಕೊಳ್ಳುವ ವ್ಯವಸ್ಥೆ ಮೊದಲು ಓಪನ್ ಗ್ರೌಂಡ್ ಇತ್ತು, ಈಗ ಅದನ್ನು ನಾವು ಪೂರ್ತಿ ಸ್ಟ್ರಕ್ಚರ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಯಾರಿಗೂ ಕೂಡ ಮಳೆ ಬರುತ್ತೆ ಅನ್ನೋ ಆತಂಕ ಖಂಡಿತ ಬೇಡ. ಉಳಿದಂತೆ ಮೇ 30ನೇ ತಾರೀಕು ನಮಗೆಲ್ಲರೂ ಗೊತ್ತಿರೋ ಹಾಗೆ ರವಿ ಸರ್ ಅವರ ಬರ್ತಡೇ. ಈ ಬರ್ತಡೇನ 65ನೇ ವರ್ಷದ ಬರ್ತಡೇನ ಚಿರಸ್ಥಾಯಿಯಾಗಿ ಉಳಿಸ್ಬೇಕು ಅಂಥೇಳಿ ನಮ್ಮ ತಂಡ ಸಾಕಷ್ಟು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರೋದು ಹಂಸಲೇಖ ಸರ್. ಈ ತಾರಾ ಜೋಡಿ ಏನು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಏನಿತ್ತು, ಆ ಕೊಡುಗೆನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಕಳೆದ ಪ್ರೆಸ್ ಮೀಟಲ್ಲೂ ಸಹ ನಾವು ಹೇಳಿದ್ವಿ. ಅದರ ಭಾಗವಾಗಿ ಒಂದು ಪ್ರೋಮೋ ಶೂಟ್ ಆಯಿತು, ಫೋಟೋ ಶೂಟ್ ಆಯಿತು. ಆಮೇಲೆ ನಾವು ಈಗ ಬಹುಶಃ ಎಲ್ಲ ಕಡೆ ಇದ್ದೀವಿ, ಅಂದರೆ ಬುಕ್ ಮೈ ಶೋ ಇಂದ ಹಿಡಿದು ಸಾಕಷ್ಟು ವೇದಿಕೆಗಳಲ್ಲಿ ನಾವು ಟಿಕೆಟ್ ಸಿಗುವ ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು. ಉಳಿದ ಹಾಗೆ ಸಾಕಷ್ಟು ಭಾಗಗಳಿಂದ ಈಗಾಗಲೇ ಕನ್ನಡ ಚಿತ್ರರಂಗದ ಸಾಕಷ್ಟು ಕಲಾವಿದರು ಈಗಾಗಲೇ ಖುದ್ದಾಗಿ ಹೋಗಿ ಆಹ್ವಾನ ಮಾಡಿದ್ವಿ. ಬಹಳ ಸಂಭ್ರಮ ಪಟ್ಟಿದ್ದಾರೆ. ಅಂದರೆ ರವಿ ಸರ್ ಮತ್ತು ಹಂಸಲೇಖ ಸರ್ನ ಜನಸಾಮಾನ್ಯರು ಮಾತ್ರ ಅಲ್ಲ ಸರ್, ನಿಮ್ಮ ಸ್ನೇಹಿತರು ಕೂಡ ನಿಮ್ಮನ್ನ ಒಟ್ಟಾಗಿ ನೋಡಬೇಕು ಅಂತೇಳಿ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ನಾವು ಯಾರ ಮನೆಗೆ ಹೋದರೂ ಕೂಡ, ಕಲಾವಿದರ ಮನೆಗೆ ಹೋದರೂ ಕೂಡ ರವಿ ಸರ್ ಹಂಸಲೇಖ ಸರ್ನ ಒಟ್ಟಿಗೆ ಮತ್ತೆ ಒಂದೇ ಸ್ಟೇಜಲ್ಲಿ ನೋಡ್ತಕ್ಕಂಥ ಸೌಭಾಗ್ಯ ನಮ್ಮದಾಗತ್ತೆ. ಒಳ್ಳೆ ಕೆಲಸ ಮಾಡಿದಿರಿ ಅಂತೇಳಿ ಅವರು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಈ ಕ್ರೇಜಿ ಬ್ರಹ್ಮ ಕಾರ್ಯಕ್ರಮವನ್ನು ನಾರ್ಮಲ್ ಆರ್ಕೆಸ್ಟ್ರಾ ಅಲ್ದಿರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀವಿ. ಹಂಸಲೇಖ ಸರ್ ಮತ್ತು ರವಿ ಸರ್ಗೆ ಖುಷಿಯಾಗುವ ರೀತಿಯಲ್ಲಿ ಖಂಡಿತ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಆಮೇಲೆ ಕನ್ನಡ ಚಿತ್ರ ರಸಿಕರಿಗೆ ಇದೊಂದು ಸದಾವಕಾಶ ಅಂತ ನಾನು ಹೇಳ್ತೀನಿ. ಬಹುಶಃ ಇಂಥ ಕಾರ್ಯಕ್ರಮ ಹಿಂದೆ ಆಗಿಲ್ಲ ಮತ್ತು ಮುಂದೆ ಆಗಲ್ಲ. ಎಲ್ಲರ ಬೆಂಬಲ ನಮಗೆ ಖಂಡಿತ ಬೇಕು. ಸೊ ಹಾಗಾಗಿ ಇದನ್ನೆಲ್ಲ ಹೇಳಿ ನನ್ನ ಪತ್ರಕರ್ತರ ಮಿತ್ರರಿಗೆ ನಿಮ್ಮ ಬೆಂಬಲವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಕ್ರೇಜಿ ಬ್ರಹ್ಮ ಈ ಒಂದು ಪದದಲ್ಲಿ ಎಷ್ಟು ಪವರ್ ಇದೆ ಅಲ್ಲ. ಸೊ ಈ ತರ ಒಂದು ಕಾರ್ಯಕ್ರಮ ಅಂಡ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಗೆದ್ದಿಲ್ಲ ಅಂದ್ರೆ ಬೇರೆ ಯಾರು ಗೆಲ್ಲುತ್ತಲ್ವಾ. ಸೊ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ವಿನಯ್ ಸರ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಇವರಿಬ್ರು ದಿಗ್ಗಜರನ್ನ ತಗೊಂಡ್ಬಂದು ನೆಕ್ಸ್ಟ್ ಲೆವೆಲ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇನ್ನೂ ಖುಷಿ ಸಂಭ್ರಮ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಒಂದೇ ದಿನದಲ್ಲಿ 300 ಟಿಕೆಟ್ ಸೇಲ್ ಆಗಿದೆ ಆ್ಯಂಡ್ 90% ಸೋಲ್ಡ್ ಔಟ್ ಶೋ. ಇದಕ್ಕಿಂತ ಖುಷಿ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಇನ್ನೇನಿರುತ್ತೆ ಅಲ್ವಾ. ಸೊ ಪ್ಲೀಸ್ ಬನ್ನಿ, ಬುಕ್ ಮಾಡಿ ಬುಕ್ ಮೈ ಶೋನಲ್ಲಿ. ಆ್ಯಂಡ್ ಒಂದೇ ವಾರದಲ್ಲಿ ಎಂತೆಂಥ ಹಾಡು, ವಿಜುವಲ್ ಟ್ರೀಟ್ ಆಗಲಿ, ಆಡಿಬಲ್ ಟ್ರೀಟ್ ಆಗಲಿ ನಮ್ಮ ಒಂದು ಕಾನ್ಸೆಪ್ಟಲ್ಲಿ ನಡೀತಾ ಇದೆ. ಸೊ ಈ ಒಂದು ಹಾಡುಗಳನ್ನ ನೀವು ನೋಡಿ ಸಂಭ್ರಮಿಸಬೇಕು ಅಂತ ಅಂದರೆ ದಯವಿಟ್ಟು ಬುಕ್ ಮೈ ಶೋ ಅಲ್ಲಿ ನಿಮ್ಮ ಟಿಕೆಟ್ಸನ್ನು ಬುಕ್ ಮಾಡಿ. ಒಂದು ಒಳ್ಳೆ ನಾಸ್ಟಾಲ್ಜಿಯಾ 90s ಕಾಲದಲ್ಲಿರುವಂಥ ಹಾಡುಗಳನ್ನ ಸರ್ ಎಷ್ಟು ಚಂದ ನೋಡಿ ಅನುಭವಿಸ್ಬೋದು. ಸೊ ಇತ್ತ ವಿಜುವಲ್ ಟ್ರೀಟ್ ವಿತ್ ಆಡಿಬಲ್ ಟ್ರೀಟ್ ಮತ್ತು ಅವ್ರ ಎಕ್ಸ್ಪೀರಿಯನ್ಸ್ ಜೊತೆ ನೋಡೋದೇ ಒಂದು ಸಂತಸ. ಸೊ ಬುಕ್ ಮೈ ಶೋ ಅಲ್ಲಿ ಹಿಂದೆ ಬುಕ್ ಮಾಡಿ. ಸೊ ನನಗಂತೂ ಈ ಒಂದು ಕಾರ್ಯಕ್ರಮದಲ್ಲಿ ಫಸ್ಟ್ ಟೈಮ್ ನನ್ನ ಒಂದು 100% ಫುಲ್ ಫ್ಲೆಜ್ಡ್ ಕನ್ನಡ ಶೋ, ನನ್ನ ಫಸ್ಟ್ 100% ಫುಲ್ ಫ್ಲೆಜ್ಡ್ ಕನ್ನಡ ಶೋ ಇವ್ರ ಜೊತೆ ಆಗ್ತಾ ಇರೋದೇ ನನ್ನ ಪುಣ್ಯ. ಆ್ಯಂಡ್ ನಂಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಸರ್, ಫಾರ್ ಬೋತ್ ಆಫ್ ದೆಮ್. ಆ್ಯಂಡ್ ಯಾ, ದ್ಯಾಟ್ಸ್ ಇಟ್. ಥ್ಯಾಂಕ್ ಯು. ಸರ್ ನಿಮ್ಮದೇ ದನಿಯಲ್ಲಿ ಮಾತಾಡಿ ಸರ್, ಪರವಾಗಿಲ್ಲ. ಎಲ್ರಿಗೂ ನಮಸ್ಕಾರ. ಬಹಳ ಸಂತೋಷ ಕೊಡುವಂಥ ಒಂದು ವಿದ್ಯಮಾನ ನಡೀತಾ ಇದೆ. ಇದು ಕ್ರೇಜಿ ಬ್ರಹ್ಮ ಅನ್ನೋದು
ಈ ಸಂಸ್ಥೆಗಳಿಗೆ ಒಂದು ಇವೆಂಟ್ ಆಗಿದೆ. ಆದರೆ ಇದು ಇಡೀ ಕನ್ನಡ ನಾಡಿಗೆ, ದಕ್ಷಿಣ ಭಾರತಕ್ಕೆ ಇದೊಂದು ವಿದ್ಯಮಾನ. ಸಂಗೀತದ ಕೃಷಿ ಎಷ್ಟಾಗಿದೆ ಅಂತ ತೋರಿಸುವ ಒಂದು ದಾಖಲೆ ಈ ಕ್ರೇಜಿ ಬ್ರಹ್ಮ ವಿದ್ಯಮಾನದ ಜೊತೆಯಲ್ಲಿ ಆಗ್ತಾ ಇದೆ. ಇದು ಎಷ್ಟು ವೃತ್ತಿಪರತೆಯಿಂದ ಕೂಡಿದೆ ಅಂದರೆ, ಅವರ ಕಾರ್ಯಕ್ರಮದ ಯೋಜನೆ ಅದನ್ನು ನಮಗೆ ತಿಳಿಸಿದ್ದು ಮತ್ತು ಅದನ್ನು ಅವರು ಲಾಂಚ್ ಮಾಡಿದ್ದು. ಅದಾದ ಮೇಲೆ ಅವರು ಪ್ರಮೋಸ್ನ ಬಿಡುಗಡೆ ಮಾಡಿದ್ದಾರೆ. ಎಷ್ಟು ಪರ್ಫೆಕ್ಟಾಗಿ ಪ್ರಮೋಸ್ ಶೂಟ್ ಮಾಡಿದ್ರು ಅಂದರೆ, ಪ್ರೊಫೆಷನಲ್ ಆಗಿ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಮೆಚ್ಚುಗೆ ಆಗೋ ಥರ. ಅವ್ರು ಮೊದಲೇ ದೃಶ್ಯ ಬ್ರಹ್ಮ, ಅವರಿಗೆ ಇಷ್ಟವಾಗೋ ಥರ ಪ್ರಮೋಸ್ನ ಶೂಟ್ ಮಾಡಿ ಅದನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಆ 2 ಪ್ರಮೋಸು ಒಂದು ದೊಡ್ಡ ಟ್ರೆಂಡ್ಸ್ ಸೆಟ್ ಮಾಡಿದೆ. ಈ ವಿದ್ಯಮಾನಕ್ಕೆ ನಮ್ಮಿಬ್ಬರ ಹೃದಯಪೂರ್ವಕ ಹಾರೈಕೆ ಇದೆ. ನಾನು ವಿಶೇಷವಾಗಿ ಹೇಳೋದೇನೂ ಇಲ್ಲ. ಅಲ್ಲಿ ಒಂದು ಕಟೌಟ್ ನಿಲ್ಲಿಸಿದ್ದಾರೆ, ತುಂಬ ದೊಡ್ಡ ಕಟೌಟ್ ನಿಲ್ಲಿಸಿದ್ದಾರೆ. ಕಟೌಟ್ ಏನಿದ್ರು ನಮ್ಮ ಯಜಮಾನರಿಗೆ ಮೀಸಲು ಮೊದಲಿಂದು. ಈಗ ವಿಶೇಷ ಏನಂದರೆ, ಆ ಕಟೌಟ್ ಪಕ್ಕದಲ್ಲಿ ನನ್ನೂ ನಿಲ್ಲಿಸಿದ್ದಾರೆ. ಆ್ಯಕ್ಚುಲಿ ನನ್ನ ಅವರ ಸಂಬಂಧ ಅವರದು ಮುನ್ನೆಲೆ, ನನ್ನದು ಹಿನ್ನೆಲೆ. ತೆರೆ ಮೇಲೆ ಅವರು ಯಾವತ್ತೂ ಮುನ್ನೆಲೆಯಲ್ಲಿರ್ತಾರೆ, ತೆರೆಯಲ್ಲಿ ನಾನು ಯಾವತ್ತೂ ಹಿನ್ನೆಲೆಯಲ್ಲಿರ್ತೀನಿ. ಇದು ಮುನ್ನೆಲೆ ಹಿನ್ನೆಲೆಯ ಒಂದು ದೊಡ್ಡ ಸಂಬಂಧ. ಚಿತ್ರರಂಗದಲ್ಲಿ ನಾವು ಬೇಕಷ್ಟು ಕೆಲಸ ಮಾಡಿದ್ದೀವಿ, ಸಂತೋಷ ಕೊಟ್ಟಿದ್ದೀವಿ ಮತ್ತು ದಾಖಲಾತಿ ಕೂಡ ಮಾಡಿದ್ದೀವಿ. ಈಗ ನಮ್ಮ ಯಜಮಾನರು ಮೊದಲಿನ ಥರ ಕನಸುಗಾರಲ್ಲ. ಅವರು ತಾಂತ್ರಿಕತೆಯಲ್ಲಿ ಮೇರು ಪರ್ವತಕ್ಕೆ ಕೂತ್ಬಿಟ್ಟಿದ್ದಾರೆ. ಅವರನ್ನು ರೀಚ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಅವರು ಆವತ್ತು ಕನಸುಗಾರ ಆಗಿದ್ದರು, ಇವತ್ತು ಪ್ಲಸ್ ಮಹಾ ಮಾತುಗಾರ. ಅವರು ಮಾತಾಡಕ್ಕೆ ನಿಂತರು ಅಂದರೆ ನಾವೆಲ್ಲ ಬೆಚ್ಚಿ ಬೆರಗಾಗಿ ನೋಡ್ತೀವಿ, ಅಷ್ಟು ಮಾತಾಡ್ತಾರೆ. ಅವರ ಉಪಮೆಗಳು, ಉಪಮಾನಗಳು, ಅವರ ಹ್ಯೂಮರು, ಅವರ ಪಂಚಸ್ಸು, ಇವತ್ತು ಮಾತು ದೊಡ್ಡ ಜನಪ್ರಿಯತೆಯಿಂದ ಕೂಡಿದೆ. ಈ ಶೋನಲ್ಲಿ ಕನಸುಗಾರ ಈಸ್ ಮಾತುಗಾರ ಆಗಿರ್ತಾರೆ. ಅವರು ವಿವರಿಸುವ ಎಲ್ಲ ವಿವರಗಳನ್ನು ಜನ ಎಂಜಾಯ್ ಮಾಡ್ತಾರೆ. ಮತ್ತು ಸಾಮಾನ್ಯವಾಗಿ ಅವರ ಹುಟ್ಟುಹಬ್ಬದ ದಿವಸ ಸಣ್ಣದಾಗಿ ಮಳೆ ಜಿನುಗೋದು ನಾವೆಲ್ಲ ನೋಡಿದ್ದೀವಿ. ಸಾಮಾನ್ಯವಾಗಿ ಅವರು ತಿರುಪ್ತಿಯಿಂದ ಲಡ್ಡು ತಂದು ನಮಗೆ ಕೊಡೋರು, ಒಂದು ಸಣ್ಣ ಮಳೆ ಬರೋದು, ಎಲ್ಲ ಕೇಕ್ ತಿಂತಾಯಿದ್ವಿ. ಈ ವಿದ್ಯಮಾನ ಅವರ ಹುಟ್ಟುಹಬ್ಬದ ದಿವಸ ನಡೀತಾ ಇದೆ. ಆವತ್ತು ಕೂಡ ಸಂಜೆ 4 ಗಂಟೆಗೆ ಸುಮ್ಮನೆ ಒಂದು 4 ಹನಿ ಬಂದು ನಮಗೆ ಆಶೀರ್ವಾದ ಮಾಡುತ್ತೆ. ಎಲ್ಲ ಪ್ರೇಕ್ಷಕರಿಗೆ ಈ ಮೂಲಕ ಏನು ಹೇಳೋದು ಅಂದರೆ, ಈ 2 ಸಂಸ್ಥೆಗಳು, ಈ ವಿನಯ, ಈ ಚೇತನ, ಇವರಿಬ್ಬರು ಎಷ್ಟು ಎಚ್ಚರಿಕೆಯಿಂದ ಜಾಗರೂಕತೆ ವಹಿಸಿದ್ದಾರೆ ಅಂದರೆ, ಎಷ್ಟು ಜನ ಬಂದರು ಅಷ್ಟು ಜನಕ್ಕೂ ಮೇಲ್ಗಡೆ ಶೆಲ್ಟರ್ ಥರ ಮಾಡಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಈ ಸಂಸ್ಥೆಗಳು ಮಾಡಿದೆ. ಆದ್ದರಿಂದ ಪ್ರೇಕ್ಷಕರು ಧೈರ್ಯವಾಗಿ ಅವತ್ತು ನಮ್ಮ ಯಜಮಾನರ ಹುಟ್ಟುಹಬ್ಬದ ಸಲುವಾಗಿ ಮತ್ತು ಕ್ರೇಜಿ ಬ್ರಹ್ಮ ಅನ್ನುವ ಈ ಸಂಗೀತದ ವಿದ್ಯಮಾನವನ್ನು ನೋಡೋದಕ್ಕೆ ಬರಬೇಕು. ಮಳೆ ಅಮೃತ, ಹೌದಾ? ಮಳೆ ಅಮೃತ, ಬೆಳೆ ಸುಕೃತ. ಮಳೆ ಅಮೃತ, ಬೆಳೆ ಸುಕೃತ, ನೀರು ಒಲಿದರೆ ಇಳೆ ಅದ್ಭುತ. ಸೊ ಈ ಕಾರ್ಯಕ್ರಮ ನೀರುಳಿದ ಇಳೆಯ ಮೇಲೆ ಒಂದು ಅದ್ಭುತವಾಗಲಿ ಅಂತ ಹಾರೈಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನಗೆ ನಿಂತ್ಕೊಳ್ಳೋದು ತೊಂದರೆ ಇಲ್ಲ. ನಿಮಗೆ ಕ್ಯಾಮ್ರಾ ಲೈಟಿಂಗ್ ಹೆಂಗೆ ಅಂತ ಗೊತ್ತಿಲ್ಲ, ಕೂತ್ಕೊಳ್ಳೋದ ಬೆಟ್ರಾ? ಎಲ್ರಿಗೂ ನಮಸ್ಕಾರ. ಈ ಕ್ರೇಜಿ ಬ್ರಹ್ಮ ಕಾರ್ಯಕ್ರಮ ಶುರು ಆಗಿದ್ದು ಶರಣೆ ಅವರಿಂದ, ಆಮೇಲೆ ಬಂದಿದ್ದು ವಿನಯ್ ಅವರು. ಸೊ ವಿನಯ್ ಅವರು ವಿನಯದಿಂದ ಕೇಳಿದ ಮೇಲೆ ನಾವು ಶರಣ ಆಗಲೇಬೇಕು ಅಲ್ವಾ? ಆಮೇಲೆ ಜೊತೆ ಸೇರಿಕೊಂಡ್ರು ಚೇತನ, ಪ್ರೋಗ್ರಾಮಿಗೆ ಚೇತನ ಕೊಡೋದಕ್ಕೆ ಇವರು ಸೇರ್ಕೊಂಡಿದ್ದಾರೆ ಈಗ. ಸೊ 3 ಕಾಂಬಿನೇಷನ್ ಸೇರಿದ ಮೇಲೆ ನಮ್ಮಿಬ್ಬರು ಕಾಂಬಿನೇಷನ್ ಬೆಳಗೋದ್ರಲ್ಲಿ ಏನು ತಪ್ಪೇನಿಲ್ಲ. ಆಮೇಲೆ ನಾವು ಜೊತೆಲಿ ಬಂದ್ರೇ ಇಟ್ಟು
ಅದನ್ನೇನು ಮತ್ತೆ ಪದೇ ಪದೇ ನಾವು ಹೇಳೋ ನೆಸೆಸಿಟಿಲ್ಲ. ಜೊತೆಯಲ್ಲಿ ರವಿಚಂದ್ರನ್ ಹಂಸಲೇಖ ಬರ್ತಾರೆ ಅಂದರೆ ಆ ಕಾಂಬಿನೇಷನ್ನ ಮುಟ್ಟೋಕ್ಕೂ ಆಗಲ್ಲ, ಮುರಿಯೋಕ್ಕೂ ಆಗಲ್ಲ. ಅದು ಇಂಪಾಸಿಬಲ್ ಟಾಸ್ಕ್ ಅದು. ಅದು ಎರಡು ಮನಸ್ಸು ಒಂದು ದೇಹ ಇದ್ದಂಗೆ. ಅದು ಅವತ್ತಿಂದ ನಾವು ಬೆಳ್ಕೊಂಬಂದಿದ್ದಂಗೆ. ಇದು ನಾನು ಜನರಲಾಗಿ ನೀವೆಲ್ಲರೂ ಕಾನ್ಸರ್ಟ್ ಅಂತ ಹೇಳ್ತಾ ಇದ್ದೀನಿ. ನಾನು ಇದು ಕಾನ್ಸರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡೋದೇ ಇಲ್ಲ. 4 ಅವರ್ ಕಾನ್ಸರ್ಟ್ ಇರ್ಬೋದು. ಈ ಕಾನ್ಸರ್ಟ್ ಮಧ್ಯೆ ಒಂದು ಇನ್ಸಲ್ಟ್ ಇರುತ್ತೆ, ನಮ್ಮಿಬ್ಬರು ಮಾತುಕತೆ ಇರುತ್ತೆ. ಆ ಮಾತುಕತೆನೇ ಬೇಕಾಗಿರೋದು ಇವತ್ತು. ಅದು ತುಂಬ ಮುಖ್ಯ ಅಂತ ನಾನು ಅಂದ್ಕೊಂಡಿರೋದು. ಅಂದರೆ ಈ ನಮ್ಮಿಬ್ಬರ ಜರ್ನಿ ಹತ್ತತ್ರ 16 ವರ್ಷ ಒಟ್ಟಿಗೆ ಪ್ರಯಾಣ ಮಾಡಿದ್ದು ನಾವು. ಹತ್ತತ್ರ 2001ವರೆಗೂ ಒಟ್ಟಿಗೆ ಪ್ರಯಾಣ ಮಾಡ್ಕೊಂಡ್ಬಂದ್ವಿ. ಆಮೇಲೆ ಬಿರುಕಾಗಿದೆ, ಆಮೇಲೆ ಒಟ್ಟಿಗಾಗಿದೆ, ಅದೇನೇನೋ ಆಗಿದೆ. ಆ ಮಾತುಗಳು, ಆ ಬಿರುಕುಗಳು, ಆ ಸಂತೋಷಗಳು ಅವೆಲ್ಲ ಹಂಚ್ಕೊಂಡಾಗ ಇವತ್ತಿನ ಜನ್ರೇಷನ್ಗೆ ಈ ಹಾಡುಗಳು ಹೆಂಗೆ ಮೂಡು ಬಂತು, ಹೆಂಗೆ ಉಟ್ಕೋತು, ಹೆಂಗೆ ಮಾಡಿದ್ವಿ ನಾವು, ಆ ಜರ್ನಿ ಇದೆಯಲ್ಲ, ಆ ಜರ್ನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ನಂಬಿದ್ದೀನಿ ಅವತ್ತಿಗೆ. ಆ ಮಾತುಕತೆಗೋಸ್ಕರ ನಾನು ಕಾಯ್ತಾ ಇರೋದು. ಯಾಕಂದರೆ ಆ 15 ಇಯರ್ಸ್ 16 ಇಯರ್ಸಲ್ಲಿ ಇದ್ದಿದ್ದು ಒಂದು ಪ್ರೇಮ ಲೋಕ ಇದೆಯಲ್ಲ, ಆಮೇಲೆ ಆಗಿದ್ದೆ ಏಕಾಂಗಿ ಅದು. ಬಟ್ ಆ ಪ್ರೇಮ ಲೋಕ ಈ ಏಕಾಂಗಿ ಮಧ್ಯ ನಡೆಯೋ ಕಾನ್ಸರ್ಟು ಅದು ಮಜಾ ಕೊಡುತ್ತೆ ಹೊತ್ತು. ಈ ಮಾತು ಈ ಬರೀ ನಮ್ಮಿಬ್ಬರದ್ದು ಬರೀ ಸ್ನೇಹ ಇಲ್ಲ, ಸ್ನೇಹ, ಪ್ರೀತಿ, ಪ್ರೇಮ ಎಲ್ಲ ಅಡಗಿದೆ ಇದರಲ್ಲಿ. ಸಂಬಂಧ ಇದೆ, ನೋವಿದೆ, ನಲಿವಿದೆ, ಸಕ್ಸಸ್ ಇದೆ, ಫೇಲ್ಯೂರ್ ಇದೆ, ಪ್ರತಿಯೊಂದು ಇದೆ. ಬಟ್ ಅಷ್ಟು ಸಾಧಾರಣ ಜರ್ನಿ ಅಲ್ಲ. ಇಟ್ ವಾಸ್ ಎ ವೆರಿ 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 ಲಾಂಗ್ ಜರ್ನಿ, ಬಟ್ ವೆರಿ ವೆರಿ ಶಾರ್ಟ್ ಮೆಮರೀಸ್. ತುಂಬ ಮುಖ್ಯ ಅದು. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಜರ್ನಿ ಅದು. ಈ ನಾವಿಬ್ಬರು ಒಂದಾದ್ವಿ ಅಂದಾಗೆಲ್ಲ ನಾವಿಬ್ಬರು ಯಾವಾಗ ಬೇರೆ ಆದ್ವಿ ಅಂತ ಅನಿಸುತ್ತೆ ನನಗೆ. ನಾವು ಬೇರೆ ಆಗಿರ್ಬೋದು, ಸಂಗೀತ ಮಾಡದಿರ್ಬೋದು ಜೊತೆಲಿ, ಬಟ್ ನಾವಿಬ್ಬರು ಇವತ್ತುವರೆಗೂ ಜಗಳ ಆಡಿಲ್ಲ, ಕೋಪಿಸ್ಕೊಂಡಿಲ್ಲ. ಒಳಗಿಟ್ಕೊಂಡಿದ್ವಿ ಕೋಪ. ಅವ್ರಿಗೂ ಇರ್ಬೋದೇನೋ ನನ್ನ ಮೇಲೆ, ನನಗೂ ಅವ್ರ ಮೇಲೆ ಕೋಪ ಇತ್ತೇನೋ, ಒಳಗಿತ್ತು. ತೋರಿಸ್ಕೊಳ್ಳೋಕ್ಕೆ ಧೈರ್ಯ ಇಲ್ಲ, ತೋರಿಸ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ಅದು ಅಂಥ ಒಂದು ಸ್ನೇಹ ಅಡಗಿತ್ತು ನಮ್ಮಿಬ್ಬರಲ್ಲಿ. ಆ ಸ್ನೇಹನ ಮತ್ತೆ ಒಂದು 25 ವರ್ಷ ಆದಮೇಲೆ ಮೆಲುಕು ಹಾಕೋದಿದೆಯಲ್ಲ, ಅದು ಚಂದ. ಅದನ್ನು ನೀವು ಅರೇಂಜ್ ಮಾಡಿದ್ದೀರಲ್ಲ, ಅದು ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಹಾಕಿ ಈ ಸ್ನೇಹಕ್ಕೆ ಮತ್ತೆ ಜೀವ ತುಂಬಕ್ಕೆ ಹೊರಟಿದ್ದೀರಲ್ಲ ಎಲ್ಲರೂ ಸೇರಿಕೊಂಡು. ಆ ಜೀವ ಹೇಗೆ ತಡಪಡಿಸ್ತು, ಹೇಗೆ ಒದ್ದಾಡ್ತು ಅನ್ನೋದನ್ನು ಆ ಕಾನ್ಸರ್ಟಲ್ಲಿ ಕೇಳಿ ನೀವು. ಸಾಧಾರಣ ಜರ್ನಿ ಅಲ್ವೇ ಅಲ್ಲ. ಅವರ್ ಸಾಂಗ್ಸ್ ಆರ್ ಲೆಸನ್ಸ್. ಮ್ಯೂಸಿಕ್ ಇಂಡಸ್ಟ್ರಿಗೆ ನಾವು ಮಾಡಿದ ಸಾಂಗ್ಸು ಒಂದು ಪಾಠ. ಇವತ್ತಿಗೂ ಆ ಸಂಗೀತ ಯಾರೂ ಮಾಡೋಕ್ಕಾಗೋದಿಲ್ಲ, ಈಗ ಮುಂದಕ್ಕೂ ಮಾಡೋಕ್ಕಾಗೋದಿಲ್ಲ. ಅದು ಹಂಗೆ ಅದು ನಾನು ಪ್ರತಿ ಸಲ ಹೇಳ್ತೀನಿ, ಇನ್ನೋಸೆನ್ಸ್ ಆ್ಯಂಡ್ ಬ್ರಿಲಿಯನ್ಸು ಸೇರಿಕೊಂಡು ಆ್ಯರಗನ್ಸಿಂದ ಮಾಡಿದಂಥ ಸಾಂಗ್ಸ್ ಅದು. ಹುಚ್ಚುತನ, ನಮಗೆ ಏನೋ ಮಾಡಬೇಕು, ಹುಚ್ಚುತನ. ನಾನು ಹುಚ್ಚಿನ ಥರ ಬರ್ತಿದ್ದೆ, ಅವ್ರು ಹುಚ್ಚಿನ ಥರ ಮಾಡ್ತಿದ್ರು. ಸೊ ಎರಡು ಹುಚ್ಚರು ಸೇರಿದಾಗ ಆಗಿದ್ದೇ ಈ 16-17 ಇಯರ್ಸ್ ಜರ್ನಿ ಅದು. ಸೊ ಆ ಜರ್ನಿನ ನೀವು ಇಡೀ 4 ಅವರಲ್ಲರಿ 40 ಅವರ್ ಕೊಡಿ, 40 ದಿವಸ ಕೊಡಿ, ಎಷ್ಟು ಮಾತಾಡಿದ್ರೂ ಸಾಲೋದಿಲ್ಲ. ಒಂದೊಂದು ಸಾಂಗ್ ಕ್ರಿಯೇಟ್ ಆದಾಗಲೂ, ಒಂದೊಂದು ಸಾಂಗ್ ಆದಾಗಲೂ ಕೂಡ ಒಂದೊಂದರಲ್ಲಿ ಹಿಂದೆ ಒಂದೊಂದು ಕಥೆಗಳಿದೆ. ಅಷ್ಟು ಸುಲಭವಾಗಿ ಉಟ್ಕೊಂಡಿಲ್ಲ ಅದು. ಇವತ್ತು ನಮ್ಮ ಸಾಂಗ್ಸಿಂದ ಜರ್ನಿ ನಡೆಯೋದಿಲ್ಲ. ಯಾವ ಕಾರು ನಮ್ಮ ಸಾಂಗ್ಸಿಂದ ಓಡಾಡೋಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಅದು ಇಂಪಾಸಿಬಲ್. ಯಾಕಂದರೆ ಒಂದು ಸಿಟ್ಯುವೇಶನ್ಗೂ, ಪ್ರತಿಯೊಂದು ಸಿಟ್ಯುವೇಶನ್ಗೂ ನಾವು ಹಾಡು ಮಾಡಿದ್ದೀವಿ. ಇಂಥ ಸಾಂಗಿಗೆ ಸಿಟ್ಯುವೇಶನ್ ಇಲ್ಲ ಅಂತ ಹೇಳೋದು ಕಷ್ಟ. ಯಾವುದೋ ಒಂದೆರಡು ಇದ್ದೇ ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ಪ್ರತಿ ಸಿಟ್ಯುವೇಶನ್ಗೂ ಒಂದು ಹಾಡು ಮಾಡಿದ್ದೀವಿ ನಾವು. ಸೊ ನಾನು ಬಾ ಅಂತ ಕರಿತಿಲ್ಲ ಯಾರನ್ನೂ, ನೀವು ಬರ್ತೀರಂತ ನಂಬಿದ್ದೀನಿ. ನಿಮ್ಮ ಈ ಕಾಂಬಿನೇಷನ್ ನೋಡಿ ಖುಷಿ ಪಡ್ಬೇಕು ನೀವು. ಇವತ್ತಿನ ಜನ್ರೇಷನ್ ಬೇಕು ಈ ಕಾಂಬಿನೇಷನ್. ಅವತ್ತು ಏನು ಮಾಡ್ಕೊಂಬೇಕು, ಈ ಸ್ನೇಹಕ್ಕೋಸ್ಕರ ಬರಬೇಕು, ಈ ಪ್ರೀತಿ ಉಳ್ಸೋಕ್ಕೋಸ್ಕರ ಬರಬೇಕು ನೀವು. ನಾನು ಎಲ್ಲೋ ಯಾರನ್ನೋ ಬಂದ್ರಪ್ಪ, ಎಲ್ಲ ಬನ್ನಿರಿ, ಟಿಕೆಟ್ ತೊಗೊಳ್ಳಿ, ಬುಕ್ ಮೈ ಶೋ ಟಿಕೆಟ್ ತೊಗೊಳ್ಳಿ, ಬನ್ನಿರಿ, ನೀವು ಬರ್ತಿರ್ರಿ ಅಲ್ವಾ? ನೀವು ಬರ್ದವ್ರು ಏನು ಚೆಂದ ಇರುತ್ತೆ ಶೋ. ನಾವು ಮಾತಾಡ್ತಿರೋದು ನಿಮಗೋಸ್ಕರ. ನಾವು ಮತ್ತೆ ಒಂದಾದ್ವಿ ಅಂತ ನಾವು ಬೇರೆ ಆಗೇ ಇರಲ್ಲ. ನಾವು ಜೊತೆ ಆಗಿದ್ದೀವಿ. ಜೊತೆಯಲ್ಲಿ ನಾವು ಮಾಡಿರೋ ಕೆಲಸನ ಎಷ್ಟು ಪ್ರೀತಿಯಿಂದ ಮಾಡಿದ್ವಿ, ಎಷ್ಟು ಶ್ರಮ ಪಟ್ವಿ ಅಂತ ಹೇಳೋದೇ ಇಲ್ಲ ನಾನು. ಯಾಕಂದ್ರೆ ನಾವು ಶ್ರಮ ಪಟ್ಟಿಲ್ಲ, ನಾವು ಇಷ್ಟಪಟ್ಟು ಮಾಡಿದ್ದೀವಿ. ಪ್ರತಿಯೊಂದು ಕೆಲಸನೂ ರಾತ್ರಿ ಆಗಲಿ ಇಷ್ಟಪಟ್ಟು ಮಾಡಿದ್ದೀವಿ. ಒಬ್ರಿಗೊಬ್ರು ಮನಸ್ಸು ಚಾಲೆಂಜ್ ಮಾಡ್ಕೊಂಡು ಮಾಡಿದ್ದೀವಿ ನಾವು. ಅದು ಇವತ್ತು ಅದೇ ಹಾಡುಗಳು ಇವತ್ತು ಮಾರ್ಕೆಟಲ್ಲಿ ಮೆಲುಕಾಗ್ತಿದೆ ಅಂದರೆ ಅದರ ತಾಕತ್ತು, ತೂಕ ನಿಮಗೆ ಗೊತ್ತಿರಬೇಕು. ಸಾರ್ ಹೇಳಿದ್ರೆ ಇವತ್ತು ನೀವು ಮಾತುಗಾರ ಅಂತ ಅಲ್ವಾ? 45 ವರ್ಷ ಆದ್ಮೇಲೆ ಮೈಯಲ್ಲಿ ತೂಕನೂ ಜಾಸ್ತಿ ಆಯಿತು, ಮಾತಲ್ಲಿ ತೂಕನೂ ಜಾಸ್ತಿ ಆಯಿತು, ಎರಡೂ ಒಟ್ಟಿಗೆ. ಸೊ ಅದು ಜರ್ನಿ. ಇನ್ನು ನಾಗೇಶ ಅವನು ಹೆಂಗಾಗಿದೆ ನೋಡಿ ಇವತ್ತು.
ಡಬಲ್ ತೂಕ ಆಗೋದು ಅಲ್ಲದೆ ಮಾತೇ ಇಲ್ಲ ನನ್ನ ಮಗಂದು ಇವತ್ತು. ಫಸ್ಟ್ ಫಿಲ್ಮಿಂದನೇ ಹೇಳ್ತಿರೋದು, ಜಗಳ ಆಡ್ಕೊಂಡೇ ಶುರು ಆಗುತ್ತೆ ನಮಗೆ. ಇದು ಆ ತುಂಟತನ, ಆ ಜಗಳ ಇವತ್ತು ಹೆಂಗ್ ಕೂತಿದೆ, ಹೆಂಗ್ ಮಾತಾಡ್ತೀವಿ, ಆ ಜಗಳ ಅಲ್ಲ ಅದು. ಅದೊಂದು ಪರಸ್ಪರ ಸ್ನೇಹ ಉಳ್ಕೊಂಡಿರುತ್ತೆ, ಪ್ರೀತಿ ಇರುತ್ತೆ. ಆ ಜಗಳದಲ್ಲಿ ಕೂಡ ಒಂದು ಪ್ರೀತಿ ಸ್ನೇಹ ಉಳ್ಕೊಂಡಿರುತ್ತೆ. ಅದಕ್ಕೆ ನೀನೊಬ್ಬ ಸಾಕ್ಷಿ, ನಮ್ಮಿಬ್ಬರು ಜರ್ನಿಗೂ ಸಾಕ್ಷಿನೇ ಅದಕ್ಕೆ. ಸೊ ದಯವಿಟ್ಟು ಏನು ಮಳೆ ಮಳೆ ಅಂತಿರಲ್ಲ ಮೇಡಮ್, ಮಳೆಗೆ ಎದುರೋಂಥ ಕೆಲಸನೇ ಇಲ್ಲ. ಮಳೆ ಬಂದೋದ್ರೆ ನಾವು ಸ್ವಾತಿ ಮುತ್ತಿನ ಮಳೆಯನ್ನು ಎಲ್ಲಿ ಮಾಡ್ತಿದ್ವಿ, ಪ್ರೀತಿಯಲ್ಲಿ ಮಾಡ್ತಿದ್ವಿ, ಚಿಟಪಟ ಸಾಂಗ್ ಎಲ್ಲಿ ಮಾಡ್ತಿದ್ವಿ, ಮಳೆಯ ಮಳೆ ಅದು ಸಾಂಗ್ ಮಾಡಿದ್ವಲ್ಲ. ಅದು ಎಷ್ಟು ಸಾಂಗ್ಸ್ ಮಳೆಯಲ್ಲಿ. ಮಳೆ ಇಲ್ಲದೆ ರವಿಚಂದ್ರನ್ ಸಾಂಗ್ಸೇ ಇರ್ತಿರ್ಲಿಲ್ಲ ಒಂದು ಕಾಲದಲ್ಲಿ. ರವಿಚಂದ್ರನ್ ಮಳೆ ಸಾಂಗ್ಸು, ರೊಮ್ಯಾನ್ಸ್ ಸಾಂಗ್ಸ್ ಅಂತ ಇರೋದು. ಪ್ರೇಮ್ ಲೋಕದಲ್ಲಿ ನಾವು ಪ್ರೇಮ್ ಲೋಕ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಕುದುರೆ ಮುಖದಲ್ಲಿ ತಂಪು ಹೆವಿ ರೈನ್ಸು, ಕ್ಯಾಮ್ರಾಮ್ಯಾನ್ ಎಲ್ಲ ಗಾಡಿ ಒಳಗೆ ಚಳಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಗಾಡಿಯಿಂದ ಇಳಿದು ಮಳೆ ನಡ್ಕೊಂಬಂದು ಎಲ್ಲ ಇಲ್ಲಿರಿ ಮಳೆಯಲ್ಲೇ ಶೂಟಿಂಗ್ ಸ್ಟಾರ್ಟ್ ಅಂದೆ. ಸೊ ಆ ಥರ ಜೀವನ ಮಾಡಿದವನು. ಈ ಜನ ಮಳೆಗೆ ಎದುರೋದು ಇಲ್ಲ. ಮಳೆ ಬಂದರೆ ಒಳ್ಳೆ ಶಕುನ. ಮಳೆ ಬರೋದನ್ನ ನಾವು ಬರಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಮಳೆ ಬಂದರೆ ಅದಕ್ಕೇನೇನು ಸೌಕರ್ಯ ಮಾಡೋಕ್ಕೆಲ್ಲ ಮಾಡಿಟ್ಟಿದ್ದಾರೆ. ಬನ್ನಿರಿ, ಮಳೆಗೆಲ್ಲ ಎದ್ಕೊಂಡು ಯಾಕೆ ಕೂತಿರ್ತಾರೆ. ಮಳೆ ಬಂದರೆ ಬರೀ ರೈನ್ ಸಾಂಗ್ಸ್ ಹಾಕೊಂಡು ಮಾಡೋಣ ಅವತ್ತು ಅಷ್ಟೇ. ಅಷ್ಟೇ, ಏನು ತೊಂದರೆ ಇಲ್ಲ. ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಮಳೆ ಗಿಳೆಲ್ಲ, ಏನು ಭಯ ಇಲ್ಲ. ಪ್ರೀತಿಯಿಂದ ಎಷ್ಟು ಜನ ಬರ್ತೀರೋ ಬನ್ನಿರಿ, ಎಷ್ಟು ಜನ ಹರಿಸ್ತಿರೋ ಸ್ವಲ್ಪ ಹರಿಸ್ರಿ. ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ರೆ ನಾನು ಈಗಲೇ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಸರ್ಪ್ರೈಸ್ ಎಲಿಮೆಂಟ್ಸ್ ಇರುತ್ತೆ ಅವತ್ತು. ಸೊ ಅವರು ಕೂಡ ಇಲ್ಲಿ ಸಾರ್ ಹಾಡುಗಳಿಗೆ ಪರ್ಫಾರ್ಮ್ ಮಾಡೋರಿದ್ದಾರೆ. ಆಮೇಲೆ ಎರಡನೇದು ನಾನು ಹೇಳೋದು ಮರ್ತಿದ್ದೆ, ಚಿತ್ರ ರಿಲೀಸ್ ಆದಾಗ ಬಹುಶಃ ಬರೀ ಥಿಯೇಟರ್ಗಳ ಮುಂದೆ ಮಾತ್ರ ಕಟೌಟನ್ನು ನಿಲ್ಲಿಸ್ತಾ ಇರ್ತಕ್ಕಂಥ ಸಂಸ್ಕೃತಿ ಮೊದಲಿತ್ತು. ಅಂದರೆ ಅವ್ರ ಅಭಿಮಾನಿಗಳು 60 ಅಡಿ ಕಟೌಟ್ ಹಾಕಿದ್ರೆ ಮತ್ತೊಬ್ಬರು 70 ಅಡಿ, 80 ಅಡಿ, 120 ಅಡಿ. ಸೊ ಫಸ್ಟ್ ಟೈಮು ಕರ್ನಾಟಕದಲ್ಲಿ ಒಂದು ಕಾನ್ಸರ್ಟ್ಗೆ ನಾವು ಕಟೌಟನ್ನು ನಿಲ್ಲಿಸ್ತಾ ಇರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ. ಯಾಕೆಂತಂದರೆ ಈಗೆಲ್ಲ ಬರೀ ಹೋರ್ಡಿಂಗ್ಸು, ಆಮೇಲೆ ನಿಮಗೆ LED ಇದೆಲ್ಲ ಬಂದ ಮೇಲೆ ಕಟೌಟ್ ಸಂಸ್ಕೃತಿ ಹೊರಟೋಗಿದೆ. ಸೊ ಇಲ್ಲಿ ನೆನೆಸ್ಕೋಬೇಕಾಗಿದ್ದು ರವಿಚಂದ್ರನ್ ಸರ್ ಅವರ ಅತ್ಯುಗ್ರ ಅಭಿಮಾನಿ. ಅವ್ರ ಹೆಸರೇ ರಾಮಾಚಾರಿ ಅಂತ ಇಟ್ಕೊಂಡಿದ್ದಾರೆ ಅವರು. ಮತ್ತು ಕರ್ನಾಟಕದ ನಾನಾ ಭಾಗಗಳಿಂದ ರವಿಚಂದ್ರನ್ ಸರ್ ಅಭಿಮಾನಿಗಳ ಆಸೆ ಆಗಿತ್ತು. ಸರ್ ಅವರ ಸಿನಿಮಾ ಕಟೌಟ್ಗಳನ್ನ ನೋಡ್ತಾ ಇದ್ವಿ, ನಾವು ಕಾನ್ಸೆಪ್ಟ್ ಕಟೌಟ್ ಬೇಕು ಅಂತೇಳಿ ನಮ್ಗೆ ಸಾಕಷ್ಟು ಡ್ರಾಪ್ ಡೌನ್ ಮೆಸೇಜ್ಗಳು ಬರೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗಾಗಿ ನಾವು 80 ಅಡಿ ಕಟೌಟ್ ಬಹುಶಃ ಈ ಇವೆಂಟ್, ಈ ಪತ್ರಿಕಾಗೋಷ್ಠಿ ಆದಮೇಲೆ ಇವೆಂಟ್ ವೆನ್ಯೂ ಮುಂದೆ ನಮ್ಮ ಮೇನ್ ರೋಡಲ್ಲಿ 80 ಅಡಿ ಕಟೌಟ್ ಹಂಸಲೇಖ ಸರ್ದು ಮತ್ತು ರವಿ ಸರ್ದು ಕಟೌಟನ್ನು ನಾವು ಹಾಕುವಂಥ ವ್ಯವಸ್ಥೆ ಮಾಡಿದ್ವಿ. ನೆಕ್ಸ್ಟ್ ಈ ಇವೆಂಟ್ ಮುಗಿಯೋ ತನಕ ಕಟೌಟ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಹೋಗೋ ಬರೋರಿಗೆಲ್ಲ ರವಿ ಸರ್ ಮತ್ತು ರವಿಚಂದ್ರನ್ ಸರ್ ಬಹುಶಃ ಆ ಎತ್ತರಕ್ಕಿದ್ದಾರೆ ಅವರು. 80 ಅಡಿ ಎತ್ತರಕ್ಕೆ ಅವರ ಸಾಧನೆ ಇದೆ. ಸೊ ಹಾಗಾಗಿ ಅದರ ಸೂಕ್ಷ್ಮವಾಗಿ ನಾವು ಅದನ್ನು ಕಟೌಟನ್ನು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ತುಂಬ ಜನ ಕಲಾವಿದರು ಅವತ್ತು ಹೇಳಕ್ಕೆ ಹೋಗ್ಬೇಡಿ, ನಾವು ರವಿ ಸರ್ನ ಬರ್ತ್ಡೇನ ಸ್ಟೇಜ್ ಮೇಲೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ ಕಲಾವಿದರು ಅಭಿಮಾನಿಗಳು, ಇವತ್ತು ದಯವಿಟ್ಟು ಸ್ಟೇಜ್ಗೆ ಬಂದು ಸಾರಿಗೆ ಹಾರ ಹಾಕೋದು, ಆಮೇಲೆ ಕೇಕ್ ಕಟ್ ಮಾಡಿಸೋದು ದಯವಿಟ್ಟು ಮಾಡಬೇಡಿ. ಆ ಕಡೆಯಲ್ಲಿ ಬೇಕಾದ್ರೆ ಒಂದು ಕೇಕ್ ಕಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಯಾಕೆಂದರೆ ರವಿ ಸರ್ ಅಭಿಮಾನಿಗಳೆಲ್ಲ ಫೋನ್ ಮಾಡಿ, ಸರ್ ನಾವು ಅಷ್ಟು kg ಕೇಕ್ ತರ್ತೀವಿ, ನಾವು ಇಷ್ಟು ದೊಡ್ಡ ಹಾರ ತರ್ತೀವಿ ಅಂತಂದರೆ ದಯವಿಟ್ಟು ಆ ಸೆಲೆಬ್ರೇಷನ್ ಮಾಡಬೇಡಿ. ಅವ್ರು ನಿಜವಾಗ್ಲೂ ಅವ್ರ ಬಗ್ಗೆ ನಿಮಗೆ ಅವ್ರಿಗೆ ಹುಟ್ಟುಹಬ್ಬಕ್ಕೆ ಪ್ರೆಸೆಂಟೇಷನ್ ಎಲ್ಲ ಕೊಡಬೇಕು ಅನ್ನೋದು. ದಯವಿಟ್ಟು ಕ್ರೇಜಿ ಬ್ರಹ್ಮ ಶೋಗೆ ಬಂದು ಏನು ಕಾರ್ಯಕ್ರಮ ನಡೆಯುತ್ತೆ ಅದನ್ನು ಕಣ್ತುಂಬಿಸ್ಕೊಂಡು ಖಂಡಿತ ಎಂಜಾಯ್ ಮಾಡ್ಕೊಂಡು ಹೋಗಿ. ಅನ್ಯತಾ ಭಾವಿಸೋದು ಬೇಡ. ರವಿ ಸರ್ಗೆ ನಾವೇನೋ ಅವ್ರ ಹತ್ರ ಬಿಡಲ್ಲ, ಹಾರ ಹಾಕಬೇಕು, ಕೇಕ್ ಕಟ್ ಮಾಡಿಸ್ಬೇಕು, ಫೋಟೋ ತೆಗೆಸ್ಕೊಳ್ಬೇಕು, ಅದಕ್ಕೆಲ್ಲ ದಯವಿಟ್ಟು ಅವತ್ತು ಅವಕಾಶ ಇರಲ್ಲ. ಮತ್ತು ನಾವು ಈ ಶೋನ ಬೇರೆ ಥರನೇ ಕ್ಯೂರೇಟ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ನಮ್ಮ ಟೀಮ್. ನಾನು ಮತ್ತು ಚೇತನೂ ಅಷ್ಟೇ ಸಾಕಷ್ಟು ಜನ ಕರೆ ಮಾಡಿ ನಮಗೆ ಫೋಟೋ, ಹಾರ, ಕೇಕು ಇದೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವುದೂ ಇರಲ್ಲ. ರವಿ ಸರ್ ಪರ್ಮಿಷನ್ನು ಕೂಡ ನಾವು ತಗೊಂಡಿದ್ದೀವಿ. ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ಯಾರು ನಿಂತ್ಕೊಂಡು ನೋಡೋ ಅವಶ್ಯಕತೆ ಏನೂ ಇಲ್ಲ. ಒಳ್ಳೆಯ ಸೀಟಿಂಗ್ MIP
VIP, ಪ್ಲಾಟಿನಮ್, ಗೋಲ್ಡ್ ಅಂಡ್ ಸಿಲ್ವರ್ ಅಂತ ಕ್ಯಾಟಗರೈಸ್ ಮಾಡಿದ್ದೀವಿ. ಈ ಎಲ್ಲ ಸೀಟಿಂಗ್ಸು ಕೂಡ ಕೆಳಗಡೆ ಕಾರ್ಪೆಟ್ ಇರುತ್ತೆ, ನಿಮ್ಗೆ ಏನು ಕೂಡ ಒಂದು ನಡೆಯೋದ್ರಲ್ಲಿ ಏನು ತೊಂದರೆ ಆಗದಿರಂಗೆ ಬ್ಯಾರಿಕೇಡಸ್ ಕೂಡ ನೀಟಾಗಿ ಮಾಸ್ಕಿಂಗ್ ಮಾಡಿಸಿದ್ದೀವಿ. ಆ್ಯಂಡ್ ನಿಮಗೆ ಎಂಟ್ರೆನ್ಸ್, ಎಕ್ಸಿಟು, ವಾಶ್ರೂಮ್ ಫೆಸಿಲಿಟೀಸು ಎಲ್ಲ ಕೂಡ ನೀಟಾಗಿ ಪ್ರಾಪರ್ ಆಗಿ ನಡೆದಿದೆ. ಸೊ ನಿಮ್ಗೇನು ಕೂಡ ಇಶ್ಯೂ ಆಗೋದಿಲ್ಲ. ವೆರಿ ನಾಮಿನಲ್ ಇಟ್ಟಿದ್ದೀವಿ. ಅರ್ಲಿ ಬರ್ಡಲ್ಲೂ ಕೂಡ ನಾವು 499 ಇಂದ 999 ಮಾಡಿದ್ವಿ. MIP ಟಿಕೆಟ್ಸು ಪ್ಲಸ್ MIP ಅಲ್ಲಿ ಏನಂತಂದ್ರೆ ನಿಮಗೆ ಊಟ ಸಹ ಸಿಗುತ್ತೆ. ಇಟ್ಸ್ ಲೈಕ್ ನಿಮಗೆ ಸ್ನ್ಯಾಕ್ಸ್, ವಾಟರ್ ಬಾಟಲ್ ಸಹ ಸಿಗುತ್ತೆ. VIP ಇದೆ, VIP ಟಿಕೆಟ್ಸ್ 2500 ಇದೆ. ದೆನ್ ಈಗ ನಾಳೆಯಿಂದ ಹೊಸ ಕ್ಯಾಂಪೇನ್ ಶುರು ಮಾಡ್ತಾ ಇದ್ದೀವಿ. ನಿಮ್ಮ ಕಪಲ್ ಪಾಸಸ್ ಆಗಿರ್ಬೋದು, ಫ್ಯಾಮಿಲಿ ಪಾಸಸ್ ಆಗಿರ್ಬೋದು ಅಂತ ಹೊಸ ಇನ್ವೆಂಟರಿನ ಹಾಕ್ತಾ ಇದ್ದೀವಿ. ಆ ಇನ್ವೆಂಟರಿಲಿ ಕೂಡ ನೀವು ಒಂದು 10 ಟಿಕೆಟ್ ಬುಕ್ ಮಾಡ್ತಾ ಇದ್ದೀರಾ ಅಂತಂದರೆ 30% ಡಿಸ್ಕೌಂಟ್ ಇರುತ್ತೆ, 20% ಡಿಸ್ಕೌಂಟ್ ಇರುತ್ತೆ. MIPಲಿ ಸ್ನ್ಯಾಕ್ಸ್ ಇರುತ್ತೆ, VIPಲಿ ವಾಟರ್ ಬಾಟಲ್ಸ್ ಇರುತ್ತೆ. MIPಲಿ ಸ್ನ್ಯಾಕ್ಸ್ ಪ್ಲಸ್ ವಾಟರ್ ಬಾಟಲ್ಸ್ ಇರುತ್ತೆ. ಸೊ ನಿಮಗೆ ಸಪ್ರೇಟ್ ಆಗಿರೋ ಎಂಟ್ರೆನ್ಸು, ನಿಮಗೆ ಸೆಕ್ಯೂರಿಟಿ ಮೆಷರ್ಸು, ಬೌನ್ಸರ್ ಮೆಷರ್ಸು ಎಲ್ಲ ಕೂಡ ನೀಟಾಗಿ ಮಾಡಿದ್ದೀವಿ. ಸೊ 499 ಇಂದ ಶುರುವಾಗಿ 2999 ಇದೆ. ಸೊ ಓವರ್ ಕ್ರೌಡ್ ಆದರೆ ಏನು ಮಾಡ್ತೀರಾ? ಓವರ್ ಕ್ರೌಡ್ ಆದರೆ ಅಷ್ಟೇ. ಸೊ ವಿ ಹ್ಯಾವ್ ಬೌನ್ಸರ್ಸ್, ನಾವು ಎಕ್ಸ್ಟ್ರಾ ಚೇರ್ಸ್ ಕೂಡ ಹಾಕ್ತೀವಿ. ಆ್ಯಂಡ್ ಸಪ್ರೇಟ್ ಆಗಿ ಈಗ ಫಾರ್ ಅನ್ ಎಕ್ಸಾಂಪಲ್ 700 ಜನ ಟಿಕೆಟ್ ಇದ್ದಾರೆ, ಬುಕ್ ಆಗಿದ್ದಾರೆ ಅಂತ ಅಂದರೆ ನಾವು 800 ಅಥವಾ 900 ಅಥವಾ 1000 ಸೀಟಿಂಗ್ಸ್ ಕೂಡ ನಾವು ಪ್ಲಾನ್ ಮಾಡಿರ್ತೀವಿ, ಸ್ಪೇಸ್ ಕೊಟ್ಟಿರ್ತೀವಿ. ಓವರ್ ಕ್ರೌಡಲ್ಲೇ ಆನ್ ಸ್ಪಾಟ್ ಟಿಕೆಟು, ಇಲ್ಲ ನಾನು ಬರಲೇಬೇಕು, ಇಲ್ಲ ನಾನು ಈಗ ನೋಡಿದೆ ಈ ಶೋ, ಈಗ ಬುಕ್ ಮಾಡ್ತಾ ಇದ್ದೀನಿ, ಆನ್ ಸ್ಪಾಟ್ ಬುಕ್ ಮಾಡ್ತಾ ಇದ್ದೀನಿ ಅಂಥವ್ರು ಕೂಡ ಸೊ ನಾವು 800 ಬುಕ್ ಮೈ ಶೋ ಇದ್ರೆ ಎಕ್ಸ್ಟ್ರಾ ಒಂದು 300 ಸೀಟಿಂಗ್ಸ್ ಎಲ್ಲಾದ್ರಲ್ಲೂ ಇರುತ್ತೆ. ಸೊ ಓವರ್ ಕ್ರೌಡ್ ಆದ್ರೂ ಇಟ್ ವಿಲ್ ಬಿ ಓಕೆ ಸರ್, ಲೈಕ್ ಸೀಟಿಂಗ್ಸ್ ಕೆಪಾಸಿಟಿ ಮೂಲಕ ನಾವು ಮಾಡ್ಬೋದು.